ಇಲ್ಲಿ ಬಂದರೆ, ಈ ಕ್ಷೇತ್ರಕ್ಕೆ ಬಂದರೆ ನಿಮಗೆ ಏನೋ ಒಂದು ವಿಧವಾದ ಪರಮಾನಂದವಾಗುತ್ತೆ. ಆ ಪರಮಾತ್ಮನ ಒಂದು ಪ್ರತ್ಯಕ್ಷ ರೂಪವನ್ನು ಕಂಡ ರೀತಿಯಲ್ಲಿ ಅನಿಸುತ್ತೆ. ತಾವು ದಯಮಾಡಿ ಈ ಕ್ಷೇತ್ರಕ್ಕೆ ಒಮ್ಮೆ ಆಗಮಿಸಿ ಕ್ಷಣಕಾಲ ಇದ್ದು ಕುಂತು ಧ್ಯಾನಾಸಕ್ತರಾಗಿ ಹೋದರೆ ಅದರ ಒಂದು ಪರಿಣಾಮಗಳು ನಿಮ್ಮ ಮೇಲೆ ಆಗ್ತವೆ ಅಂತ ನನ್ನ ಅನಿಸಿಕೆ. ನಮ್ಮ ಹೆಸರು GM ಶ್ರೀಶೈಲಮೂರ್ತಿ. ದೊಡ್ಡಯ್ಯ ನಮ್ಮ ತಂದೆ, ಶ್ರೀಮತಿ ಗೌರಮ್ಮ ನಮ್ಮ ತಾಯಿ. ನಮ್ಮ ಊರು ಗೋಸಿಕೆರೆ ಗ್ರಾಮ, ಚಳ್ಳಕೆರೆ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ, ಕರ್ನಾಟಕ ಪ್ರದೇಶ. ಸಾರ್ವಡೇಶ್ವರ ಸ್ವಾಮಿಗಳು 1585ನೇ ಶಾರ್ವರಿ ನಾಮ ಸಂವತ್ಸರದಲ್ಲಿ ಈ ಗೋಸಿಕೆರೆಗೆ ಐಕ್ಯವಾಗಿರ್ತಕ್ಕಂಥ ಒಂದು ಮಾಹಿತಿ, ಒಂದು ಕೆಲವು ಅನುಭವಗಳಲ್ಲಿ ನಮ್ಮವ್ರು ಇಂದವ್ರಿಗೆ ಹೇಳಿರ್ತಕ್ಕಂಥ ಮಾಹಿತಿಯಲ್ಲಿ ಬರುತ್ತೆ. ಆ ಪ್ರಕಾರವಾಗಿ ವರ್ಷಕ್ಕೊಂದು ಸಾರಿ ಉತ್ಸವ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊಂಡು ನಾವು ಹೋಗ್ತಾ ಇದ್ವಿ. ಹಿಂದೆ ನಮ್ಮ ಹಿರಿಯರು ಮಾಡ್ಕೊಂಡು ಹೋಗ್ತಾ ಇದ್ರು. ಅದೇ ಕಾರ್ಯವನ್ನು ನಾವು ಈಗಲೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾವು ಪೂಜೆ ಮಾಡ್ಕೊತ ಇರಬೇಕಾದ್ರೆ ಬಹಳ ಬಡತನದ ಅನುಭವದಲ್ಲಿ ಇದ್ವಿ. ಆ ಸಂದರ್ಭದಲ್ಲಿ ಗುರುಗಳು ಸೇವೆ ಮಾಡಿದಕ್ಕೋಸ್ಕರ ಇವತ್ತು ನಾವು ಚೆನ್ನಾಗಿದ್ದೀವಿ. ಸಂತಾನ ಭಾಗ್ಯ ಕೊಟ್ಟಿದ್ದಾನೆ, ಎಲ್ಲ ಅನುಕೂಲ ಕೊಟ್ಟಿದ್ದಾರೆ. ಹಿಂದೆ ನಮ್ಮ ಪೂಜೆ ಮಾಡ್ಕೊಂಡಿರ್ಬೇಕಾದ್ರೆ ಕೆಲವು ಗೊಲ್ಲ ಜನಾಂಗದವರು, ನಾಯಕರು ಮತ್ತು ಎಲ್ಲ ಜಾತಿಯ ಒಂದು ಜನಗಳು ಬಂದು ಇಲ್ಲಿ ಸೇರಿದಾಗ ಒಬ್ಬ ಗೊಲ್ಲರ ಹೆಣ್ಮಗಳು ಸ್ವಾಮಿಗಳು ಪ್ರಾರ್ಥನೆ ಮಾಡಿದರೆ ನಿಮಗೆ ಸಂತಾನ ಭಾಗ್ಯ ಕೊಡ್ತಾನಮ್ಮ, ನೀವು ಮುಂದೆ ನಡ್ಕೊಂಡು ಹೋಗ್ರಿ ಅಂತಂದೇಳಿ ಹೇಳಿದಾಗ ಕಾಲಾನಂತರದಲ್ಲಿ ಅವರಿಗೆ ಒಂದು ಸಂತಾನ ಭಾಗ್ಯ ಅನುಕೂಲ ಆದಾಗ ಮಗು ಹುಟ್ಟಿದಾಗ ಅದಕ್ಕೆ ಕಣ್ಣೇ ಇರಲಿಲ್ಲ. ಮಗು ತಗೊಂಬಂದು ಇಲ್ಲಿ ನೋಡಿಸಿದಾಗ ಕಣ್ಣೇ ಇಲ್ಲದ ಮಗನ ಕೊಟ್ಟದಾನೆ ಪರಮಾತ್ಮ. ಕಣ್ಣಿಲ್ಲದ ಮೇಲೆ ನಾವು ತಾಂಡು ಏನು ಮಾಡೋದು ಅಂತಂದೇಳಿ ಆಯಮ್ಮ ಕಣ್ಣೀರು ಹಾಕುತ್ತೆ. ಮಗುನ ತಂದು ತೋರಿಸಿದಾಗ ಕಣ್ಣಿಲ್ಲದ ಮಗನ ನೋಡಿ ನಮಗೆ ಮನಸ್ಸಿಗೆ ಕರುಳು ಕಿವಿಚಿ ಬಂದಂಗಾಯ್ತು. ಏನಪ್ಪ ಪರಮಾತ್ಮ ಕಣ್ಣಿಲ್ಲದ ಮಗನ ಕೊಟ್ಟು ಅವರಿಗೆ ಬಾಳನ್ನು ಕತ್ಲ ಮಾಡಿದಲ್ಲಪ್ಪ ಅಂತಂದು. ನೋಡಮ್ಮ, ಇನ್ನು 3 ದಿನದೊಳಗಡೆ ಕಣ್ಣು ಬರೋ ಅಂತ ಇದಾಗುತ್ತೆ. ನಾವು ಗುರುಗಳನ್ನ ಪ್ರಾರ್ಥನೆ ಮಾಡಿ ಕೇಳ್ತೀವಿ, ಇನ್ನು 3 ದಿನ ಬಿಟ್ಟು ಬಂದು ಹೋಗವ ಅಂತ ಹೇಳಿದೆ. ನಾವು ಹೇಳಿದ ಮಾತಿಗೆ ಒಪ್ಪಿಕೊಂಡು ಅವ್ರ ಮನೆಗೆ ಹೋದ್ರು. 3 ದಿನ ಆದಮೇಲೆ ಆ ಮಗುವನ್ನು ತಂದೆ ತಾಯಿ ಇಬ್ಬರಳವನು ಆ ಮಗುವನ್ನು ಕರ್ಕೊಂಬಂದು ತೋರಿಸಿದಾಗ ಕಣ್ಣು ಬಂದಿರೋದು ನೋಡಿ ಸ್ವಾಮಿಗಳಿಗೆ ಭಾಳ ತುಂಬ ಮನಸ್ಸಿಗೆ ಸಮಾಧಾನ. ಸ್ವಾಮಿ ನೀವು ಭಾಳ ದೊಡ್ಡರಪ್ಪ, ನಿಮ್ಮ ಮರ್ಯಾದೆನೂ ಉಳಿಸ್ಕೊಂಡ್ರಿ, ನಮ್ಮ ಮರ್ಯಾದೆನೂ ಉಳಿಸಿದ್ರಿ. ಗುರುವಿಗೆ ಕೈ ಮುಗಿದು ನೀನೇ ದೊಡ್ಡನಪ್ಪ ಅಂತ ಕೈ ಮುಗಿದು. ನನ್ನ ಹೆಸರು ಗುರುಸ್ವಾಮಿ. ನಮ್ಮ ಊರು TN ಕೋಟೆ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಸಾರ್ವಡೇಶ್ವರರು ಸುಮಾರಾಗೆ 17-18ರ ಶತಮಾನದ ಮಧ್ಯಭಾಗದಲ್ಲಿದ್ದರು ಅಂತ ಅನಿಸುತ್ತೆ. ಕೆಲವಾರು ಪುಸ್ತಕಗಳಿಂದ, ಕೆಲವರು ಬರಹಗಳಿಂದ. ಮೊದಲೆಲ್ಲ ಸಾಕಷ್ಟು ತಾಳೆಗರಿಗಳು ಇದ್ದುವಂತೆ, ಬಟ್ ಅವುಗಳ ರಕ್ಷಣೆ ಮಾಡಲಿಲ್ಲ. ಆದರೆ ಕೆಲವಾರು ವಿಚಾರಗಳು ತಿಳಿದು ಕೊನೆಗೆ ಅವರು 17-18ರ ಶತಮಾನದ ಮಧ್ಯದಲ್ಲಿ ಶಿವಯೋಗಿಯಾಗಿದ್ದರು ಅಂತ ಅನಿಸುತ್ತೆ. ಅವರು ಸಾಮಾನ್ಯ ಉತ್ತರ ದೇಶಗಳಿಂದ ಬಂದರು ಅಂತ ಹೇಳ್ತಾರೆ. ಬಟ್ ನಾವು ಇತ್ತೀಚೆಗೆ ಇನ್ವೆಸ್ಟಿಗೇಷನ್ ಮಾಡ್ದಂಗೆಲ್ಲ, ಅವು ನೋಡ್ತಾ ಹೋದಂಗೆಲ್ಲ ಇಲ್ಲ, ಸಾರವಾಡ ಅನ್ನೋ ಗ್ರಾಮ ಇದೆ ನಮ್ಮ ವಿಜಯಪುರ ಜಿಲ್ಲೆನಲ್ಲಿ, ಅಲ್ಲಿಂದ ಬಂದಿರಬಹುದು. ಅಲ್ಲಿಯೂ ಸಹ ಇಂಥ ಒಂದು ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಅವರು ದಕ್ಷಿಣಕ್ಕಲ್ಲಿ ಮುಸಲ್ಮಾನರ ದಾಳಿ ಜಾಸ್ತಿ ಆದ್ದರಿಂದ ಆ ಭಾಗದಲ್ಲಿ ಅವರು ತಮ್ಮ ಕೆಲವಾರು ಶಿಷ್ಯರೊಡನೆ ಈ ಕಡೆ ದಕ್ಷಿಣ ಭಾಗಕ್ಕೆ ಬಂದರು ಅಂತ ಪ್ರತೀತಿ. ಈಗ ಬಂದವರು ಅಲ್ಲಲ್ಲಿ ನೆಲೆಸಿ, ಅಲ್ಲಲ್ಲಿ ಕೆಲವಾರು ವೀರಭದ್ರ ಸ್ವಾಮಿ ದೇವಸ್ಥಾನಗಳು ಅಲ್ಲದೆಲ್ಲ ನೆಲೆಸಿ, ಕೊನೆಗೆ ನಿಡಗಲ್ ಪಾಳೆಗಾರ ಇದ್ದ ಆ ಕಾಲದಲ್ಲಿ, ಪಾಳೆಗಾರರ ಕಾಲ, ನಿಡಗಲ್ ಪಾಳೆಗಾರರು ಅಲ್ಲಿ ಇದ್ದಾಗ ಅಲ್ಲಿಗೆ ಅವರನ್ನು ರಾಜಗುರುವನ್ನಾಗಿ ಮಾಡಿಕೊಂಡ. ಆ ರಾಜಗುರುವನ್ನಾಗಿ ಮಾಡಿಕೊಂಡು ಕೆಲವು ಕಾಲ ಅಲ್ಲಿದ್ದರು. ತದನಂತರ ಈ ಮುಸಲ್ಮಾನ್ ದಾಳಿ ಅಲ್ಲಿಗೂ, ಟಿಪ್ಪು ಸುಲ್ತಾನ್ ಹೈದರ್ ಅಲಿ ದಾಳಿ ಅಲ್ಲಿ ಅವನ ಮೇಲೂ ದಾಳಿ ಆಯಿತು. ಆಗ ಇವರು ಇಲ್ಲಿರೋದು ಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಬಂದರು, ಗೋಸಿಕೆರೆ ಬಂದು ಇಲ್ಲಿ ನೆಲೆ ನಿಂತರು. ಮತ್ತು ಆ ದಾಳಿ ಆದಮೇಲೆ ಅವನ ಮಕ್ಕಳು
ಯಾರು ಆ ದೊರೆಯ ಮಕ್ಕಳನ್ನು ಅವನ ಒಬ್ಬ ದಂಡನಾಯಕ ಗುಪ್ತ ಮಾರ್ಗದಲ್ಲಿ ನಿಡಗಲ್ ಪ್ರಾಂತ್ಯದಿಂದ ಕರ್ಕೊಂಬಂದು ಇಲ್ಲಿ ಸ್ವಾಮಿಗಳು ನೆಲೆಸಿದ್ರು ಅಂತ ಗೊತ್ತಿದ್ದರ ಮೇರೆಗೆ ಆತ ಇಲ್ಲಿ 5 ಜನ ಮಕ್ಕಳು ಅವರಿಗೆ ಗೋಸಿ ನಾಯಕ, ತಿಮ್ಮಣ್ಣ ನಾಯಕ, ಚಿಕ್ಕ ಚಲುವ ನಾಯಕ, ದೊಡ್ಡ ಚಲುವ ನಾಯಕ, ಪಾಲನಾಯಕ ಅನ್ನೋ 5 ಜನ ಮಕ್ಕಳು. ಆ 5 ಜನ ಮಕ್ಕಳು ಒಂದೊಂದು ಊರಲ್ಲಿ ನೆಲೆಸಿದರು. ಆ ದಾಳಿಯೆಲ್ಲ ಮುಗಿದ ಮೇಲೆ ಅವರು ಗೋಸಿಕೆರೆಯಲ್ಲಿ ಗೋಸಿ ನಾಯಕ, ತಿಮ್ಮನಾಯಕನ ಕೋಟೆಯಲ್ಲಿ ತಿಮ್ಮಣ್ಣ ನಾಯಕ, ದೊಡ್ಡ ಚೆಲ್ಲೂರಿನಲ್ಲಿ ದೊಡ್ಡ ಚೆಲುವ ನಾಯಕ, ಚಿಕ್ಕ ಚೆಲ್ಲೂರಿನಲ್ಲಿ ಚಿಕ್ಕ ಚೆಲುವ ನಾಯಕ, ಕಡೆ ಉಡೆ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಪಾಲನಾಯಕ ಅನ್ನೋರು ಆ ಪಾಳೆಗಾರರು ನೆಲೆಸಿ ಕೆಲವು ಕಾಲ ತಮ್ಮ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಅನ್ನೋ ಸುದ್ದಿ ಬರುತ್ತೆ. ನಾವು ಇತ್ತೀಚೆಗೆ ಇದು ಜೀವ ಸಮಾಧಿ ಅದರಲ್ಲಿ ಜೀವಂತ ಸಮಾಧಿ ಆಗಿದ್ದರು ಅನ್ನೋ ಪ್ರತೀತಿ ಇದೆ. ಈ ಜೀವ ಸಮಾಧಿ ಮೇಲೆ ಇದನ್ನು ಯಾಕೆ ನೆಲೆಗೊಳಿಸಿರಬಹುದು ಅಂತ ನಾವು ಇತ್ತೀಚೆಗೆ ಚಿಂತನೆ ಮಾಡಿದಾಗ ವೀರಶೈವ ಅಥವಾ ಲಿಂಗಾಯತ ಧರ್ಮದಲ್ಲಿ ಪಂಚಾಚಾರಗಳು, ಅಷ್ಟಾವರಣಗಳು, ಷಷ್ಠಲಗಳು ಬರ್ತವೆ. ಅವುಗಳ ಮೂಲಕ ಅವನು ಭಗವಂತನನ್ನು ಸೇರಬಹುದು ಅನ್ನೋ ಒಂದು ಕಲ್ಪನೆ ಇದೆ. ಯಾರು ಸಾರವಾಡೇಶ್ವರರು ಆ ಆಚಾರದಲ್ಲಿ ಇದ್ದರು. ಯಾಕಂದರೆ ಆಗ ಬಸವಾದಿ ಶರಣರ ಕಾಲ ಕಳೆದು ನಮ್ಮ ಸುತ್ತಮುತ್ತ ಪ್ರಾಂತ್ಯಗಳಲ್ಲೂ ಅಲ್ಲಿ ಆ ವಿಜಯಪುರ ಅಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ಇದರ ಪ್ರಭಾವ ಜಾಸ್ತಿ ಇತ್ತು. ಲಿಂಗಾಯತ ಅಥವಾ ಈ ವೀರಶೈವ ಧರ್ಮದ ಪ್ರಚಾರ, ಪ್ರಭಾವ, ಆಚರಣೆ ಜಾಸ್ತಿ ಇತ್ತು. ಇವರು ಅದನ್ನೇ ಅನುಸರಿಸಿಕೊಂಡು ಬಂದು ಇಲ್ಲೆಲ್ಲ ಅದನ್ನು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ತಮ್ಮ ಅವಸಾನ ಕಾಲದಲ್ಲಿ ಅವ್ರಿಗೇನು ಅನ್ನಿಸ್ತೋ, ನನ್ನ ಮುಂದಿನ ಜನಕ್ಕೆ ಇದು ಒಂದು ಪೀಠಿಕೆಯಾಗಿರಲಿ, ಇದು ಒಂದು ಪಾಠವಾಗಿರಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ ಅಂತ ನಮ್ಮ ಅನಿಸಿಕೆ. ನಮ್ಮಂಥ ಸಾಮಾನ್ಯರಿಗೆ ಇದು ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಈ 6 ಚಿತ್ರಗಳನ್ನು ನಿರ್ಮಿಸಿದ್ದಾರೆ. ಅವರು ಒಬ್ಬರೇ ಬರಲಿಲ್ಲ ಅಥವಾ ಲಿಂಗಾಯತನ್ನೇ ಅವರು ಇದು ಮಾಡಲಿಲ್ಲ. ಪಾಳೆಗಾರನ ರಾಜಗುರುವಾಗಿದ್ದರು ಅಂದರೆ ಅವ್ರು ಲಿಂಗಾಯತರು ಹೆಂಗಾಗ್ತಾರೆ? ಆಗಲ್ಲ. ಮತ್ತು ಇಲ್ಲಿ ಈಗ ದೊಡ್ಡಬೇರಿನಹಳ್ಳಿ, ಈ ಚಿತ್ರದುರ್ಗ, ಆಮೇಲೆ ಹಿರೇಗುಂಟ್ನೂರು, ಇಲ್ಲೆಲ್ಲ ದೇವತೆಗಳು ಇದ್ದಾರೆ. ತಾಯಿ ಮುದ್ದಮ್ಮ, ಒಕ್ಕಲಿಗರ ತಾಯಿ, ಅವರು ಅದನ್ನ ತನ್ನ ಮನದವರು ಅಂತ ಮಾಡ್ತಿದ್ದಾರೆ. ಇವ್ರ ಜೊತೆಗೆ ಬಂದರೆ ಅವರೆಲ್ಲ ಇವರ ಜೊತೆಯಲ್ಲಿಯೇ ಅವರು ಬಂದರು. ಅಂದಮೇಲೆ ಅವರು ಬರೀ ಲಿಂಗಾಯತ ಧರ್ಮ ಹೇಳಲಿಲ್ಲ, ಯಾವ ಧರ್ಮನೂ ಹೇಳಲಿಲ್ಲ, ಭಗವಂತನನ್ನು ಸೇರುವ ಧರ್ಮವನ್ನು ಹೇಳಿದರು. ಹೇಗೆ ನಾವು ಭಗವಂತನನ್ನು ಸೇರಬಹುದು ಅನ್ನೋದನ್ನು ಮೊದಲು ಪಂಚಾಚಾರವನ್ನು ಅಳವಡಿಸಿಕೊಳ್ಳ್ರಿ ಜೀವನದಲ್ಲಿ. ಪಂಚಾಚಾರದಿಂದ ಅಷ್ಟ ವಿಧಾರ್ಚನೆಯಿಂದ 8 ವಿಧದ ಅರ್ಚನೆಯಿಂದ ಗುರು, ಲಿಂಗ, ಜಂಗಮ, ಮಂತ್ರ, ಪ್ರಸಾದಿ, ಪ್ರಾಣಲಿಂಗಿ, ರುದ್ರಾಕ್ಷಿ, ವಿಭೂತಿ, ಪಾದೋದಕ, ಪ್ರಸಾದ, ಇವುಗಳನ್ನು ನೀವು ಪೂಜೆಯಲ್ಲಿ ಅಳವಡಿಸಿಕೊಂಡು ಇವು ಹಂತಗಳು. ಈ ಹಂತಗಳಲ್ಲಿ ಒಂದೊಂದು ಹಂತದಲ್ಲಿ ಮನುಷ್ಯ ಒಂದೊಂದು ವಿಧವಾದ ಆಧ್ಯಾತ್ಮಿಕ ಒಂದು ಜ್ಞಾನವನ್ನು ಪಡಿತಾನೆ. ಕೊನೆಗೆ ಅವನು ಸಹಸ್ರಾರಕ್ಕೇರಿ ಆ ಪರಮಾತ್ಮನಲ್ಲಿ ಲೀನವಾಗ್ತಾನೆ ಅನ್ನೋ ವಿಚಾರ ಇವ್ರದ್ದು. ಅದನ್ನು ಜನಗಳಿಗೆ ಎಲ್ಲರಿಗೂ ಇದು ಧರ್ಮ ಅಂದರೆ ಜಾತಿ ಅಲ್ಲ, ಧರ್ಮನೇ ಬೇರೆ, ಜಾತಿನೇ ಬೇರೆ. ಈ ಧರ್ಮವನ್ನು ಉಪಯೋಗಿಸಿಕೊಂಡು ನೀವು ಸಹ ಆ ಭಗವಂತನನ್ನು ಸೇರಬಹುದು ಅನ್ನೋದಕ್ಕೆ ಸಂಕೇತವಾಗಿ ಇದಕ್ಕೆ ಏನು ಮಾಡಿದ್ರು, ಯಾರು ಈ ದೇವರು ಅನ್ನೋದನ್ನು ಕಂಡುಹಿಡಿಯೋದಕ್ಕಾಗಿ ಕಣಾದ ಎಂಬ ನಮ್ಮ ಋಷಿಮುನಿ 1000 ವರ್ಷಗಳ ಕಾಲ ತಪಸ್ಸು ಮಾಡಿ ಇಂಥ ಒಂದು ವಿಗ್ರಹವನ್ನು ಕಂಡುಹಿಡಿದ. ಇದು ಇಡೀ ವಿಶ್ವವನ್ನು ಪ್ರತಿನಿಧಿಸುತ್ತೆ. ಯಾವುದು? ಈ ಶಿವಲಿಂಗ, ಸ್ಥಾವರ ಲಿಂಗ ಇಡೀ ವಿಶ್ವವನ್ನೇ ಪ್ರತಿನಿಧಿಸುತ್ತೆ. ಅದಕ್ಕೋಸ್ಕರ ಇದು ಶ್ರೇಷ್ಠವಾದ ಒಂದು ದೇವತಾರ್ಚನೆಗೆ ಒಂದು ಕುರುಹು. ಆ ರೀತಿ ಚಿಂತನೆ ಮಾಡಿದ್ದಾರೆ ಅವರು. ಇದನ್ನು ಉಪಯೋಗಿಸ್ಕೊಂಡು
ನೀವು ಸಹ ಇದನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನೀವು ಸಹ ಆ ಭಗವಂತನನ್ನು ಸಮೀಪಿಸಬಹುದು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿರಬಹುದು ಅವರು ಅಂತ ನನ್ನ ಅನಿಸಿಕೆ. ಯಾಕೆ ನಾವು ವಿಗ್ರಹಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂದರೆ ಅದೇ ಕಾರಣ. ಮನಸ್ಸು ಮನುಷ್ಯನಿಗೆ ನಿಶ್ಚಲವಾದ್ದಲ್ಲ. ಮನ ಏವ ಮನುಷ್ಯಾಣಂ ಬಂಧನಂ ಮೋಕ್ಷತೋ. ಮನಸ್ಸು ಬಂಧನಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ. ಅಂತಹ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳೋದೇ ಮನುಷ್ಯನ ಮಹಾಪ್ರಯತ್ನಗಳಲ್ಲಿ ಒಂದು. ಒಬ್ಬ ಶರಣರು ಹೇಳ್ತಾರೆ, ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೋಪಶಾಖೆಗೆ ಹಾರಿ ಫಲಗಳನ್ನು ಗ್ರಹಿಸಿ ಭವದತ್ತ ಹೋಗುತ್ತಿದೆ ನೋಡ. ಇಂಥ ಮನವನ್ನು ನಿನ್ನ ನೆನಹೆಂಬ ಪಾಶದಲ್ಲಿ ಸಿಕ್ಕಿ ಎನ್ನ ಮುಳುಗಿಕೊಳ್ಳೋ ಅಖಂಡೇಶ್ವರ ಅಂತಾರೆ. ಅಂದರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದು ಸ್ಥಳವನ್ನು ಆಕ್ರಮಿಸಲಾರವು ಅಂತ ಹೇಳ್ತದೆ ವಿಜ್ಞಾನ. ಅದೇ ರೀತಿ ನಾವು ಮನಸ್ಸಿನಲ್ಲಿ ಭಗವಂತನನ್ನು ಚಿಂತನೆ ಮಾಡ್ತಾ ಇದ್ದರೆ ಬೇರೆ ಚಿಂತನೆಗಳು ನಮಗೆ ಬರಲ್ಲ. ಆದರೆ ಅದು ಅಷ್ಟು ಸುಲಭ ಅಲ್ಲ. ಆದ್ದರಿಂದ ಇಂಥವುಗಳನ್ನು ನೋಡಿದಾಗಲಾದರೂ ಕ್ಷಣಕಾಲ ಈ ರೀತಿಯಾಗಿ ಇಂದಿನವರು ಒಂದು ಮನಸ್ಸನ್ನು ಕೇಂದ್ರೀಕರಿಸೋದಕ್ಕಾಗಿ ಈ ಒಂದು ವ್ಯವಸ್ಥೆಗಳನ್ನು ಮಾಡಿದರು. ಅದರಲ್ಲಿ ಈ ಸಾರವಾಡೇಶ್ವರ, ಈ ಗೋಸಿಕೆರೆಯಲ್ಲಿ ನೆಲೆಸಿರ್ತಕ್ಕಂಥ ಸಾರವಾಡೇಶ್ವರ ಇನ್ನೂ ಅದ್ಭುತವಾದ ಒಂದು ವಿಚಾರವನ್ನು ಜನಗಳಿಗೆ ತಿಳಿಸೋದಕ್ಕಾಗಿ, ಅವರ ಮನಸ್ಸನ್ನು ಸೆಳೆಯೋದಕ್ಕಾಗಿ ಈ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿದೋ. ಆದರೆ ಈ ಸಾರವಾಡೇಶ್ವರನ ಸನ್ನಿಧಿಗೆ ಬಂದರೆ ನಿಮ್ಮ ಮನಸ್ಸು ಸಹ ಅದರಲ್ಲಿ ಲೀನವಾಗುತ್ತೆ. ನೀವು ಸಹ ಮನಸ್ಸನ್ನು ಕಂಟ್ರೋಲ್ ಮಾಡಬಹುದು. ಇಲ್ಲಿ ಬಂದರೆ, ಈ ಕ್ಷೇತ್ರಕ್ಕೆ ಬಂದರೆ ನಿಮಗೆ ಏನೋ ಒಂದು ವಿಧವಾದ ಪರಮಾನಂದವಾಗುತ್ತೆ. ಆ ಪರಮಾತ್ಮನ ಒಂದು ಪ್ರತ್ಯಕ್ಷ ರೂಪವನ್ನು ಕಂಡ ರೀತಿಯಲ್ಲಿ ಅನಿಸುತ್ತೆ. ತಾವು ದಯಮಾಡಿ ಈ ಕ್ಷೇತ್ರಕ್ಕೆ ಒಮ್ಮೆ ಆಗಮಿಸಿ ಕ್ಷಣಕಾಲ ಇದ್ದು ಕುಂತು ಧ್ಯಾನಾಸಕ್ತರಾಗಿ ಹೋದರೆ ಅದರ ಒಂದು ಪರಿಣಾಮಗಳು ನಿಮ್ಮ ಮೇಲೆ ಆಗ್ತವೆ ಅಂತ ನನ್ನ ಅನಿಸಿಕೆ. ತಮ್ಮ ಶಿಷ್ಯರ ತಪಸ್ಸಿಗೆ ಭಂಗ ಬರದ ರೀತಿಯಲ್ಲಿ ಕ್ಷೇತ್ರ ಪಾಲಕನಾಗಿ ಶ್ರೀ ವೀರಭದ್ರ ಸ್ವಾಮಿ ಎಂಬ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿದರು. ಈ ಕ್ಷಣದಲ್ಲೂ ಸಹ ಈಗಲೂ ಹೋದರೂ ಅವರೆಲ್ಲೆಲ್ಲಿದ್ದರೋ ಅಲ್ಲೆಲ್ಲ ವೀರಭದ್ರ ಸ್ವಾಮಿ ದೇವಾಲಯ ಉಂಟು. ಜೀವಂತ ಸಮಾಧಿಯಾಗಿರೋದರಿಂದ ಆ ಜೀವಂತ ಸಮಾಧಿಯಾದವರ ಪ್ರಭಾವಲಯ ಸುಮಾರು 10 ಯೋಜನ ದೂರ, 110 ಯೋಜನ ದೂರ ಅವರ ಪ್ರಭಾವಲಯ ಇರುತ್ತೆ. ಆ ಪ್ರಭಾವಲಯದಲ್ಲಿ ಮನುಷ್ಯರು ಬಂದಾಗ ಅವರು ಆ ಪ್ರಭಾವಲಯದ ಪ್ರಭಾವಕ್ಕೊಳಗಾಗಿ ಅವರೂ ಸಹ ಆಧ್ಯಾತ್ಮವನ್ನು ಚಿಂತನೆ ಮಾಡುವ ಶಕ್ತಿಯನ್ನು ಬೆಳೆಸ್ಕೊಳ್ತಾರೆ ಅಂತ ಪ್ರತೀತಿ. ಹಾಗೂ ಆ ಸಾರವಾಡೇಶ್ವರನಿಗೂ ನಾನು ಸಹಸ್ರ ನಮಸ್ಕಾರಗಳನ್ನು ಮಾಡುತ್ತೇನೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.